ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ನಮ್ಮನೇಲಿ ಇವತ್ತು ತಿಂಡಿಗೆ ಏನು ರೆಡಿ ಮಾಡ್ಕೊತಾ ಇದ್ದೀವಿ ಅಂದರೆ ತಿಂಡಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ತುಂಬಾ ದಿನ ಆಗಿತ್ತು ನಮ್ಮನೇಲಿ ವಾಂಗಿಬಾತ್ ಮಾಡಿ. ಹಾಗಾಗಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ವಾಂಗಿಬಾತ್ ರೆಡಿ ಮಾಡ್ಕೊತಾ ಇದ್ದೀವಿ. ವಾಂಗಿಬಾತನ್ನ ಗೊತ್ತರ ಕೂಡ ಮಾಡ್ತಾರೆ. ಗೊತ್ತರ ಮಾಡಿದ್ರು ಒಂಥರ ಟೇಸ್ಟ್ ಇರುತ್ತೆ, ಪಲಾವ್ ಥರ ಮಾಡಿದ್ರು ಒಂಥರ ಟೇಸ್ಟ್ ಬರುತ್ತೆ. ಇವತ್ತು ನಾವು ಗೊತ್ತರ ಮಾಡ್ತಾಯಿದ್ದೀವಿ. ನಾವು ಯಾವ ಥರ ಮಾಡ್ತಾಯಿದ್ದೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡ್ಕೊಂಬರೋಣ ಬನ್ನಿ. ವಾಂಗಿಬಾತನ್ನ ನಾವು ಯಾವ ಥರ ಮಾಡ್ತೀವಿ ಅಂದರೆ ಇದಕ್ಕೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊಂಡು ವಾಂಗಿಬಾತ್ ಮಾಡ್ತಾಯಿದ್ದೀವಿ. ಬದನೆಕಾಯಿ ಹಾಕಿ ಮತ್ತು ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಂಡು ವಾಂಗಿಬಾತ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಎಲ್ಲನೂ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬದನೆಕಾಯಿ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ವಿ. ಅದಕ್ಕೆ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಹೆಚ್ಚು ಒಗ್ಗರಣೆಗೆ ಹಾಕ್ಕೊಂಡಿದ್ವಿ. ನಂತರ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು MTR ವಾಂಗಿಬಾತ್ ಪೌಡ್ರು. ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು MTRನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೀಗ 2 ಸ್ಪೂನಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಅರಶಿನ ಪುಡಿ. ಈಗ ಏನು MTR ವಾಂಗಿಬಾತ್ ಪೌಡ್ರು ತೋರಿಸಿದ್ವಲ್ಲ ಅದನ್ನು ಕೂಡ 2 ಪ್ಯಾಕೆಟ್ ತೊಗೊಂಡಿದ್ವಿ. ಅದೇ ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಈ ಥರ ಕ್ಯಾಪ್ಸಿಕಮ್ ಹಾಕಿ ಯೂಸ್ ಮಾಡಿಕೊಂಡು ಒಂದ್ಸಲ ವಾಂಗಿಬಾತ್ ಮಾಡಿ ನೋಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ಸೈಡ್ ಡಿಶ್ಶಾಗಿ ನಾವು ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಂಡಿದ್ವಿ. ಫುಲ್ ಟೊಮೊಟೊ ಹಣ್ಣನ್ನೇ ತೊಗೊಂಡಿದ್ವಿ, ಕಾಯಿ ತೊಗೊಂಡಿರಲಿಲ್ಲ. ಹಾಗಾಗಿ ಚಟ್ನಿಗೆ ಏನೇನು ಟೊಮೊಟೊ ಎಲ್ಲ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಿ. ನೋಡಿ ನಮ್ಮ ವಾಂಗಿಬಾತು ಈ ಥರ ರೆಡಿಯಾಗಿದೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ.